ಇಂದಿನ ವಿಡಿಯೋ ಶಿವಸಹಸ್ರನಾಮದ 19ನೇ ಸ್ತೋತ್ರದ ಕುರಿತಾಗಿದೆ. ಶಿವಸಹಸ್ರನಾಮದ 19ನೆಯ ಸ್ತೋತ್ರವು ಹೀಗಿದೆ. ಕಾಲಯೋಗಿ ಮಹಾನಾಥ ಸರ್ವಕಾಮ ಚತುಷ್ಪಥಃ ನಿಶಾಚಾರ ಪ್ರೇತಚಾರಿ ಭೂತಾಚಾರಿ ಮಹೇಶ್ವರಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಕಾಲಯೋಗಿನೇ ನಮಃ. ಈ ಶಿವನಾಮದ ಅರ್ಥ ಯೋಗ ಪದ್ಧತಿಗಳ ಮೂಲಕ ಕಾಲವನ್ನು ಗೆದ್ದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಮಹಾನಾಥಾಯ ನಮಃ. ಈ ಶಿವನಾಮದ ಅರ್ಥ ಮಹಾಧ್ವನಿಯ ಪ್ರತಿರೂಪವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ಸರ್ವಕಾಮಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಆಸೆಗಳ ಸಾಕಾರ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಚತುಷ್ಪದಾಯ ನಮಃ. ಈ ಶಿವನಾಮದ ಅರ್ಥ 4 ವಿಧಗಳಲ್ಲಿ ಪೂಜಿಸಬಹುದಾದ ಅಥವಾ ವಿಶ್ವ, ತೇಜಸ್, ಪ್ರಜ್ಞ ಮತ್ತು ಶಿವ ಎಂದು ವಿವಿಧ ರೂಪಗಳಲ್ಲಿ ಪೂಜಿಸಬಹುದಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ನಿಶಾಚಾರಾಯ ನಮಃ. ಈ ಶಿವನಾಮದ ಅರ್ಥ ರಾತ್ರಿಯಲ್ಲೂ ಚಲಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಪ್ರೇತಚಾರಿಣೇ ನಮಃ. ಈ ಶಿವನಾಮದ ಅರ್ಥ ಮೃತ ದೇಹಗಳೊಂದಿಗೆ ಪ್ರಯಾಣಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಭೂತಚಾರಿಣೇ ನಮಃ. ಈ ಶಿವನಾಮದ ಅರ್ಥ ಭೂತಗಳೊಂದಿಗೆ ಪ್ರಯಾಣಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಮಹೇಶ್ವರಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲರಿಗಿಂತ ಶ್ರೇಷ್ಠನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 20ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.